ಗೈಸ್ ನಾನು ನಮ್ಮಮ್ಮ ಬಂದಿದ್ದೀವಿ ಹೊಯ್ಸಳ ಸರ್ಕಲ್ಗೆ. ಹೊಯ್ಸಳ ಓಕೆ ಮಾಡಿದ್ದಾರೆ ಈ ಶರ್ಟು. ಗೈಸ್ ಇವಾಗ ಸೀರೆ ತೊಗೊಳಕ್ಕೆ ಬಂದಿದ್ದೀವಿ. ನೋಡೋಣ ಎಷ್ಟು ಸೀರೆ ನೋಡೋರೆ. ಗೈಸ್ ಇವಾಗ ಶೂನು ತೊಗೊಂಡಾಯ್ತು, ಕುಡಿತಾ ಇದ್ದೀವಿ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ಸೀರಿಯಸ್ಲಿ ಫುಲ್ಲು ಬೋರಿಂಗ್ ಡೇ ಅಂದ್ಕೊಂಬಿಡಿ. ಒಂದು ರೌಂಡ್ ಫುಲ್ಲು ಬೋರಿಂಗ್ ಡೇ ಇವತ್ತು ನನಗೆ. ಯಾಕೆ ಅಂದರೆ ಗೈಸ್ ಮನೇಲಿದ್ದೀನಿ, ಒಂದು ಕಾಲೇಜ್ ಇಲ್ಲ, ಎರಡು ಆಮೇಲೆ ಎಕ್ಸಾಮ್ ಸ್ಟಡೀಸು ಅದೊಂದು, ಆ್ಯಂಡ್ ಏನೂ ಇಲ್ಲ ಗೈಸ್. ನಾನು ವ್ಲಾಗ್ ಮಾಡೋಕ್ಕೂ ಎಲ್ಲೂ ಆಚೆ ಹೋಗೋಕ್ಕಾಗಲ್ಲ, ಎಲ್ಲೂ ಮನೇಲೇ ಇರಬೇಕು. ಸುಮ್ಮನೆ ಇವತ್ತು ಮನೇಲಿ ಏನು ವ್ಲಾಗ್ ಮಾಡ್ತೀನೋ ಅದೇ ವ್ಲಾಗ್ ಗೈಸ್ ಇವತ್ತಿಂದು. ನಾನು ಏನೇನು ಮಾಡ್ತಾ ಇರ್ತೀನೋ ಸುಮ್ಮನೆ ತೋರಿಸ್ತಾ ಇರ್ತೀನಿ, ಅದೇ ಇವತ್ತಿನ ವ್ಲಾಗ್ ಆಗಿರುತ್ತೆ. ಸೊ ಯಾರು ನನ್ನ ಲೈಕ್ ಇರೋ ಮನೆ ಐ ಲವ್ ಯು. ಯಾರು ನನ್ನ ಚಾನಲ್ ಏನೋ ಲೈಕ್ ಮಾಡಿದ್ವು, ಶೇರ್ ಮಾಡಿದ್ವಿ, ಸಬ್ಸ್ಕ್ರೈಬ್ ಮಾಡಿದ್ವಾ, ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಗೈಸ್. ಸೊ ಇವತ್ತಿನ ವ್ಲಾಗಲ್ಲಿ ನೋಡಿ ಫಸ್ಟ್ ಡಯಟ್ ಕೋಕ್ ಎತ್ಕೊಂಡಿದ್ದೀನಿ. ಇವಾಗ ನಾನು ಟಿಫನ್ ಮಾಡಿಲ್ಲ ಗೈಸ್. ಯಾಕೆ ನೋಡಿ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ 1 o'clock ಆಗಿದೆ. ಕರೆಕ್ಟಾಗಿ ಇವಾಗ 1 o'clock. ಅಲ್ಲ ಬೇರೆ ಕೂಗ್ತಿದೆ ನೋಡಿ, ಸೌಂಡ್ ಕೇಳಿಸಿದೆ. ಸೊ ಇವಾಗ ನಾನು ಫ್ರೆಶ್ ಅಪ್ ಆಗಿ ನಾನು ಇಷ್ಟೊತ್ತು ಮಲ್ಕೊಂಡೇ ಇದೆ ಗೈಸ್. ಸೊ ಏನು ಕೆಲಸನೂ ಮಾಡಿಲ್ಲ, ಏನಿಲ್ಲ. ಕೆಲಸ ಮೀನ್ಸ್ ಕೆಲಸ ಅಲ್ಲ. ಸೊ ಮಲ್ಕೊಂಡು ಏನು ಎಡಿಟ್ ಒಂದು ಮಾಡಿದೆ, ವ್ಲಾಗ್ ಎಡಿಟ್ ಒಂದು ಮಾಡಿದೆ. ಅದು ಇವಾಗ ಅಪ್ಲೋಡ್ಗೆ ಹಾಕಬೇಕು ವ್ಲಾಗ್ನ. ಅದು ಬಿಟ್ಟರೆ ತಮ್ಮನೇಲಿ ಎಡಿಟ್ ಮಾಡೋದಿದೆ, ಆ್ಯಂಡ್ ಒಂದು ಕಾಂಟೆಂಟ್ ಬಂದಿದೆ ರೀಲ್ಸ್ಗೆ. ಅಷ್ಟು ಬಿಟ್ಟರೆ ಇನ್ನೂ ಓದ್ಕೊಳ್ಳೋದು ನಾಳೆ ಓದ್ಕೊಳ್ಳೋಣ ಅಂತ ಅಂತಿದ್ದೀನಿ. ನೋಡೋಣ ಗೈಸ್, ಇವತ್ತು ಓದ್ಕೊತೀನಿ, ಇಲ್ಲದ್ರೆ ಇಲ್ಲ. ಅದು ಬಿಟ್ಟರೆ ಡಯಟ್ ಕೋಕ್ ಎತ್ಕೊಂಡು ಇವಾಗ ಟಿಫನ್ ಹಾಕ್ಕೊಂಡು, ಆ್ಯಂಡ್ ಟಿಫನ್ ತಿನ್ನಬೇಕು. ಇನ್ನೂ ಹೊಟ್ಟೆ ಹಶ್ವಾಗ್ತೈತಿ, ಇನ್ನೂ ತಿಂದಿಲ್ಲ. ಸೊ ಇನ್ನೂ ಒಂದು ಮೂವಿ ನೋಡೋಣ ಅಂತಿದ್ದೀನಿ, ಕಾಂಜೂರಿಂಗ್ದು. ಅದೇ ಲಾಸ್ಟ್ ರೈಟ್ಸ್ ಅಂತ ಐತಲ್ಲ, ಕಾಂಜೂರಿಂಗ್ ನ್ಯೂ ಮೂವಿ, ಅದು ಪ್ರೈಮಲ್ಲಿದೆ. ಅದನ್ನು ನೋಡೋಣ. ಅದನ್ನು ನೋಡೋವಾಗ ತೋರಿಸ್ತೀನಿ. ಇವಾಗ ಫಸ್ಟು ಟಿಫನ್ ಮಾಡೋಣ, ಲೆಟ್ಸ್ಕೋ. ಟಿಫನ್ ಅಲ್ಲ, ಇವಾಗ ಲಂಚ್ ಟೈಮು, ಲಂಚ್ ಮಾಡೋಣ, ಲೆಟ್ಸ್ಕೋ. ನೀವು ಯಾರು ಲಂಚ್ ಮಾಡಿಲ್ವೋ, ಅಕಸ್ಮಾತು ನೈಟ್ ಏನಾದರೂ ಬ್ಲಾಗ್ ನೋಡ್ತಿದ್ರೆ ಊಟ ಮಾಡಿ, ಮಧ್ಯಾಹ್ನ ನೋಡ್ತಿದ್ರೆ ಲಂಚ್ ಮಾಡಿ, ಅಕಸ್ಮಾತ್ ಬೆಳಗ್ಗೆ ನೋಡ್ತಿದ್ರೆ ಬ್ರೇಕ್ಫಾಸ್ಟ್ ಮಾಡಿ, ಲೆಟ್ಸ್ಕೋ. ಗೈಸ್ ನಾನು ಇಷ್ಟೊತ್ತು ವೀಡಿಯೋಸು ಮಾಡಲಿಲ್ಲ, ಏನಿಲ್ಲ, ಸುಮ್ಮನೆ ಮಲ್ಕೊಂಡಿದ್ದೆ. ಸ್ವಲ್ಪ ಕಂಟೆಂಟ್ ಬಾರದೆ ಅಷ್ಟೇ ರೀಲ್ಸ್ಗೆ, ಅದು ಬಿಟ್ಟರೆ ಏನೂ ಮಾಡಲಿಲ್ಲ. ಸೊ ನಮ್ಮಮ್ಮ ಬಂದರು. ಇವಾಗ ಸ್ವಲ್ಪ ನಂಗೆ ಟೈಮ್ ಪಾಸಿಂದ ರಿಕವರ್ ಆದೆ. ನಮ್ಮಮ್ಮ ಬಂದು ಇವಾಗ ಕಾಫಿ ಕುಡಿತಾ ಇದ್ದೀನಿ ನಾನು, ನಮ್ಮ ಮಮ್ಮಿ. ಹಾಲು ಇಕ್ಕಿದೆ, ಹಾಲು ಬಿಸಿ ಐತೆ. ಯಾರು ಸುತ್ತೋಗಿದ್ದಾರಂತೆ ಗಾಯ್ಸ್, ಅವರೆಲ್ಲ ಮಾತಾಡಲಿ. ಸೊ ಗೈಸ್ ನಾನು ಆಗಲೇ ಡಯಟ್ ಹೋಗಿ ಎತ್ಕೊಂಡಿದ್ದು, ನಂಗೆ ಕುಡಿಲಿಲ್ಲ ಪ್ರಾಪರಾಗಿ, ಹಂಗೆ ಇಕ್ಬಿಟ್ಟಿದ್ದೀನಿ. ಇನ್ನೂ ಅದ್ರಲ್ಲಿ ಅರ್ಧ ಆಯ್ತು ಹಂಗೇನೆ, ಕುಡಿಲಿಲ್ಲ ನಾನು. ಸೊ ಕಾಫಿ ಕುಡಿಯೋ ಟೈಮ್ ಇವಾಗ, ಕಾಫಿ ಕುಡಿಯೋಣ. ಅದು ಬಿಟ್ಟರೆ ಏನು ತಗೊಂಡೆ ಅಂತ ನಿಮ್ಗೆ ಇನ್ನೂ ಗೊತ್ತಿರಲ್ಲ. ಗೈಸ್ ಇದು ನಾಳೆಗೆ ಬೇಕಿದು ಜಾಸ್ತಿ. ಇದು ಒಂದು ಬಂದ್ಬಿಟ್ಟು ಗೈಸ್ 50 ರೂಪಾಯಿ. ನಿಮ್ಗೆ ನೋಡೋಕೆ ದೊಡ್ಡದಾಗಿ ಕಾಣಿಸ್ತಿರ್ಬೋದು, ಇರೋದೇ ಇಷ್ಟು ನೋಡ್ರಿ, ಇಷ್ಟೇ ಅಪ್ಪ ಈ ಚಿಕ್ಕದಾಗೆ ಇರಲ್ಲ. ಅಷ್ಟು ಇಲ್ಲವೂ ಇಲ್ಲ, ವೆಯ್ಟೇ ಇಲ್ಲ, ಏನಿಲ್ಲ. ಬೇಜಾರಾಗ್ತಿದೆ, ಖಾಲಿ ಅದಕ್ಕೆ ಆಗುತ್ತಲ್ಲ ಇವಾಗ ಅಂಥದ್ದು. ನಾಳೆ ನೋಡೋಣ, ನಾಳೆ ತರಿಸಿದ್ರೆ ಇನ್ನೂ ತರಿಸೋಣ. ಬನ್ನಿ ಇವಾಗ. ಆ್ಯಂಡ್ ನಮ್ಮ ದೊಡ್ಡಮ್ಮ ಬರ್ತಿದ್ದಾರೆ, ಆ್ಯಂಡ್ ಇದು ಬಟ್ಟೆ ತೊಗೊಳಕ್ಕೆ ಹೋಗ್ಬೇಕು. ನನಗಲ್ಲ, ನಮ್ಮ ಅಣ್ಣನಿಗೆ ಬಟ್ಟೆ ಮತ್ತು ನಮ್ಮ ದೊಡ್ಡಮ್ಮ ಸೀರೆನ ತೊಗೋಬೇಕಂತೆ. ಸ್ಯಾರಿ ಮತ್ತು ಬಟ್ಟೆ ತೊಗೊಳಕ್ಕೆ ಇವಾಗ ನಾನು ನಮ್ಮ ಆಚೆ ಹೋಗಬೇಕು. ಅದಕ್ಕಿಂತ ಮುಂಚೆ ಕಾಫಿ ಕುಡ್ಕೊಂಬಿಡೋಣ ಬೇಗ ಅಂತ. ಯಾಕೆಂದರೆ ಹೋದರೆ ಅವಾಗ ಬರೋದೇ ಲೇಟಾಗಿ ಹೋಗುತ್ತೆ. ಅದಕ್ಕೆ ಕಾಫಿ ಕುಡ್ಕೊಂಡು ಹೋಗೋಣ ಅಂತ. ಕಾಫಿ ಕುಡ್ಕೊಂಡು ಅಲ್ಲಿಗೆ ಹೋಗೋಣ. ಲೆಟ್ಸ್ ಗೋ ಗೈಸ್, ತೋರಿಸ್ತೀನಿ ಏನು ತೊಗೊತಾರೆ ಅಂತ. ಗೈಸ್ ನಂಗೆ ಒಂದಂತೂ ಜೀವನದಲ್ಲಿ ದೇವರೇ ಅರ್ಥ ಆಗಿದೆ, ಏನು ಸೀರಿಯಲ್ ನೋಡ್ತಾರೋ ಅಂತ ಗೊತ್ತಾಗಿಲ್ಲ. ಎಷ್ಟು ಇಂಟ್ರೆಸ್ಟಿಂಗಲ್ಲಿ ನೋಡ್ತಾರೆ ಅಂತಂದರೆ, ನಾನು ಕೊಟ್ಟು ಕಾಫಿ ಅಲ್ಲಿ ನೋಡಿದ್ರೆ ಕೊಟ್ಟರು ಅವ್ರು ಪಡ್ಕೊಂಡು ಇಕ್ವಲ್ ಕೆಳಗಡೆ ನನ್ನ ಪಡೆದು ಸೀರಿಯಲ್ ನೋಡಬೇಕು. ಏನು ಕಮ್ಮ ಅಷ್ಟು ಸೀರಿಯಲ್ ನೋಡೋದು ನೀವು? ಹೆಂಗೆ ಸೀರಿಯಲ್ ನೋಡೋದು? ಯಾಕೆ ಮೊಬೈಲ್ ನೋಡ್ತೀಯ? ನಾನು ಮೊಬೈಲಲ್ಲಿ ನೋಡ್ತೀನಿ. ನಾನು ನಿಮ್ಮ ಥರ ನೋಡೋದಿಲ್ಲ, ನೀವು ನೋಡೋದು ಮೊಬೈಲ್. ನಾನು ನೋಡಿ ಸೀರಿಯಲ್ ನೋಡ್ಕೊಂಡು ಅದು ನೋಡ್ರಿ, ಜ್ಞಾನನೇ ಇಲ್ಲ, ಇಂಟ್ರೆಸ್ಟು. ಯಾರು ಸೀರಿಯಲ್ ನೋಡಬೇಡಿ ಆಂಟಿ. ಯಾರಾದರೂ ನೋಡ್ತೀರಾ ಆಂಟಿ? ಆಕಾಶ್, ಜೇಮ್ಸ್, ಹೇಮಂತ್, ನಿಮ್ಮ ಮಮ್ಮಿಗೆಲ್ಲ ಹೇಳ್ಬಿಡಿ. ವಿಶಾಲ್, ನಿಮ್ಮ ಮಮ್ಮಿಗಳಿಗೆಲ್ಲ ಹೇಳ್ಬಿಡಿ. ಗೈಸ್ ನಿಮಗೋಷ್ಟೇ, ನಿಮ್ಮ ಮಮ್ಮಿಗಳಿಗೆ ಹೇಳ್ಬಿಡಿ ಸೀರಿಯಲ್ ನೋಡಬೇಡಿ ಅಂತ. ಇವಾಗ ಇದನ್ನು ಯಾರ್ಯಾರು ಆಂಟಿ ನೋಡ್ತಾರೋ ಅವ್ರ ಮನೇಲಿ ಪಕ್ಕ ನನಗಂದು ಬೈತಾರೆ. ನಡೆಯೋ ಮನೆಯಲ್ಲಿ ನೀವೇನು ಹೇಳಿದ್ರು ಬಿಡಲ್ಲ, ನೀನೇನು ಹೇಳಿದ್ರು ನಾವು ಮಾಡಿಬಿಡ್ತೀವಿ, ಬೇಕಾದ್ರೆ ಸೀರಿಯಲ್ ನೋಡೋದು ಮಾತ್ರ ಬಿಡಲ್ಲ ಅಂತ ಹೇಳ್ಬಿಡ್ತಾರೆ. ಅಲ್ವಾ ಮಮ್ಮಿ? ನೀನೇನಪ್ಪ ಲವರ್ ಬಾಯೇ ಆಂಟಿ ಎಲ್ಲ ಆಂಟಿದಿರು, ನೀನೇನು ಬೇಕಾದ್ರೆ ಹೇಳ್ಬಿಡು, ಕೇಳಿಬಿಡ್ತೀವಿ. ಬಟ್ ಸೀರಿಯಲ್ ನೋಡಬೇಡ ಅಂತ ಮಾತ್ರ ಹೇಳ್ಬೇಡ, ನಾವು ಕೇಳೋದು ಇಲ್ಲ ಅಂತಾರೆ. ಪಕ್ಕ ಇದು. ಬನ್ನಿ ಗೈಸ್, ಇವಾಗ ಕಾಫಿ ಮತ್ತು ಬಿಸ್ಕೆಟ್ ತಿನ್ನೋಣ. ಎಷ್ಟೊತ್ತು ಕಾಂಟೆಂಟ್ ಬರೀತಿದೆ ಗೈಸ್. ಸೊ ಆ್ಯಂಡ್ ಕಾಂಜೂರಿಂಗ್ ಮೂವಿ ನೋಡ್ತಿದ್ದೆ.
ಇವಾಗ ಕಾಂಟೆಂಟ್ ಬರ್ದೆ ಅದಕ್ಕೆ ನೀನು ಬುಕ್ ಸೈಡಲ್ಲಿ ಇವಾಗ ಕಾಫಿ ಕುಡಿಯೋಣ ಗೈಸ್. ಇವಾಗ ನಾನು ಒಮ್ಮೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಹೊಯ್ಸಳ ಸರ್ಕಲ್ಗೆ. ಸೊ ನಮ್ಮ ದೊಡ್ಡಮ್ಮ ಬರ್ತಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀನಿ ನಾನು ನಮ್ಮಮ್ಮ ಆಟೋ ಮಾಡ್ಕೊಂಡು. ಸೊ ಹೋಗೋಣ, ಲೆಟ್ಸ್ ಗೋ. ಗೈಸ್ ನಾನು ನಮ್ಮಮ್ಮ ಬಂದಿದ್ದೀವಿ ಹೊಯ್ಸಳ ಸರ್ಕಲ್ಗೆ. ನಮ್ಮ ದೊಡ್ಡಮ್ಮ ಅಲ್ಲಿ ಬಸ್ ಸ್ಟಾಪ್ ಹತ್ರ ನಿಂತ್ಕೊಂಡ್ಬಿಟ್ಟವ್ರು, ಅಲ್ಲಿ ಅಷ್ಟು ದೂರ ಅಲ್ಲಿದ್ದಾರೆ ನಮ್ಮ ದೊಡ್ಡಮ್ಮ. ಸೊ ಅದಕ್ಕೆ ಅವ್ರಿಗೋಸ್ಕರ ವೇಟಿಂಗು. ಇವಾಗ ಅವ್ರು ಬಂದಮೇಲೆ ಇಲ್ಲಿ ನಮ್ಗೆ ಗೊತ್ತಿರೋರ್ದೊಬ್ರು ಅಂಗಡಿ ಇದೆ ಗೈಸ್, ಅಲ್ಲಿಗೆ ಹೋದರೆ ಕಡಿಮೆ ಕೊಡ್ತಾರೆ ಅಂದ್ಬಿಟ್ಟು ಕಡಿಮೆ ಹಾಕೊಡ್ತಾರೆ ಅಂದ್ಬಿಟ್ಟು ಅವ್ರಿಗೆ. ಅಲ್ಲಿಗೆ ಹೋಗೋಣ ಬನ್ನಿ ಗೈಸ್. ವಿಶಾಲು ಮೋಮೋಸ್ ಆರ್ಡ್ರ್ ಮಾಡಿದಂತೆ ಬರೀ 5 ರೂಪೀಸ್ಗೆ. ಅದನ್ನು ನಂಗೆ ಕಾಲ್ ಮಾಡಿ ಹೇಳ್ತಾನೆ, ರವಿ ಆ ಮೋಮೋಸ್ನ 5 ರೂಪಾಯಿಗೆ ಆರ್ಡ್ರ್ ಮಾಡಿದ್ದೀನಿ, ನಿಂಗೆ ಸ್ಕ್ರೀನ್ಶಾಟ್ ಕಳಿಸ್ತೀನಿ ನೋಡು ಅಂತ. ಆ ಸ್ಕ್ರೀನ್ಶಾಟ್ನ ಹಾಕ್ತೀನಿ ನೋಡಿ, ಇವಾಗ ನಿಮಗೆ ಚೆಕ್ ಮಾಡಿ ನೋಡಿ ಅದನ್ನು. 5 ರೂಪಾಯಿ ಅಂತೆ, ಬಿಲ್ಲು ಕಳಿಸೋ ನನಗೆ. ನೋಡಿ ಈ ಶರ್ಟ್ಗೆ ಮ್ಯಾಚ್ ಆಗೋ ಥರ ಪ್ಯಾಂಟ್ ತೊಗೊಳಕ್ಕೆ ಇವಾಗ ಬಂದಿರೋ ನಾವು. ಬೇಕಾ? ಒಳ್ಳೆ ಪ್ಯಾಂಟ್ ತೋರಿಸ್ಬಿಡಿ. ಫಸ್ಟ್ ಅವ್ರ ಶರ್ಟ್ ತೋರಿಸ್ಬಿಟ್ಟು ಎರಡು ಓಕೆ ಮಾಡಿದ್ದಾರೆ. ಈ ಶರ್ಟು ಆ ಪ್ಯಾಂಟಿಗೆ ಈ ಪ್ಯಾಂಟು. ಸೊ ಗೈಸ್ ಪ್ಯಾಂಟು ಮತ್ತು ಶರ್ಟ್ ತೊಗೊಂಡಾಯ್ತು ನಮ್ಮ ಅಣ್ಣನಿಗೆ. ಇವಾಗ ನಮ್ಮ ದೊಡ್ಡಮ್ಮ ಸೀರೆ ತೊಗೊಳಕ್ಕೆ ಹೋಗ್ಬೇಕಂತೆ. ಸೊ ಸೀರೆ ತೊಗೊಂಡು ಹೋಗೋಣ ಬನ್ನಿ. ನಮ್ಮ ದೊಡ್ಡಮ್ಮ ಡಿಸ್ಕೌಂಟ್ ಮೇಲೆ ಡಿಸ್ಕೌಂಟ್ ಕೇಳ್ತಾನೆ ಅವ್ರೆ ಅಂಗಡೀಲಿ, ಅಲ್ವಾ ದೊಡ್ಡಮ್ಮ? ಡಿಸ್ಕೌಂಟ್ ಮೇಲೆ ಡಿಸ್ಕೌಂಟು. ಅಜ್ಜಿ ನನ್ನ ಲಾಗ್ ಹಾಯ್ ಹೇಳಿ, ಎಷ್ಟೊಂದು ದಿನ ಆದ್ಮೇಲೆ ಬಂದಿದ್ದೀರಾ? ಬನ್ನಿ ಇವಾಗ ಸೀರೆ ತೊಗೊಳಕ್ಕೆ ಹೋಗ್ತಿದ್ದಾರೆ, ಸೀರೆ ತೊಗೊಂಡು ಬರೋಣ. ಆಯ್ತು ಇವಾಗ ಸೀರೆ ತೊಗೊಳಕ್ಕೆ ಬಂದಿದ್ದೀವಿ, ನೋಡೋಣ ಯಾವ ಥರ ತೊಗೊಂತಾರೆ ನಮ್ಮ ದೊಡ್ಡಮ್ಮ. ಇಷ್ಟು ಸೀರೆ ನೋಡೋರೆ, ಯಾವುದು ಇದಾ? ಹಾಂ ಇದನ್ನು ಸೆಲೆಕ್ಟ್ ಮಾಡಿದ್ದಾರೆ ಗೈಸ್. ಇವಾಗ ಸೀರೆನೂ ತೊಗೊಂಡ್ರು. ಇವಾಗ ಅವ್ರಿಗೆ ಒಂದು ಫಾರ್ಮಲ್ ಶೂ, ಅದಕ್ಕೆ ಮ್ಯಾಚಿಂಗು ಬ್ಲ್ಯಾಕ್ ಕಲರ್ ಇಲ್ಲಾಂದರೆ ಬ್ರೌನ್ ಕಲರ್ ಫಾರ್ಮಲ್ ಶೂ ತೊಗೊಬೇಕಂತೆ. ಸೊ ಅದನ್ನು ತೊಗೊಳ್ಳೋಣ ಬನ್ನಿ. ತೊಗೊಂಡ್ಬಿಟ್ಟು ನಾವು ಹೋಗೋಣ ಬೇಗ. ಗಣಪತಿ ಆಟಗಳು ನೋಡ್ತೀವಿ. ಗೊತ್ತಿಲ್ಲ ಗೈಸ್ ಇಲ್ಲಿ ನಮ್ಮಮ್ಮ ಅದೆಷ್ಟು ಇದೆಷ್ಟು ಅವ್ರಿಗೆ ಸ್ವೆಟರ್ ಬೇಕಂತೆ, ಅದಕ್ಕೆ ಮುನ್ಸ್ಕೊಂಡು ಕೂತವ್ರೆ. ಸ್ವೆಟರ್ ಬೇಕಾ? ಇಲ್ಲ ಹಾಂ ಇದೆ ಸ್ವೆಟರ್ ಬೇಕಾ? ಯಾವ ಗೈಸ್ ಇವಾಗ ಶೂನು ತೊಗೊಂಡಾಯ್ತು. ಇವಾಗ ಹೋಗೋಣ ಬನ್ನಿ ಮನೆಗೆ. ಅಷ್ಟೇನಾ? ಏನಿಲ್ವಾ? ಇಲ್ಲಿಗೆ ಇವಾಗ ನಾನು ಅಮ್ಮ ಜ್ಯೂಸ್ ಕುಡಿಯೋಕೆ ಬಂದಿದ್ದೀವಿ. ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಹೇಳಿದ್ದೀನಿ, ಕುಡಿದ್ಬಿಟ್ಟು ಹೋಗೋಣ. ತೋರ್ತಾ ಇದೆ ನಮ್ಮನ್ನು ಜ್ಯೂಸ್. ನಾನೇನು ಮಾಡಲಿ, ಅದು ತುಂಬ ಕೊಟ್ಟಿದ್ರು, ಕುಡಿತಾ ಇದ್ದೀವಿ. ಚೆನ್ನಾಗಿದೆಯಾ? ಜಸ್ಟ್ ನಾನು ಪನ್ನೀರ್ ಶೇಜ್ವಾನಿ ದೋಸೆ ತೊಗೊಂಡಿದ್ದೀನಿ. ಪನ್ನೀರ್ ಶೇಜ್ವಾನಿ ದೋಸೆ ತೊಗೊಂಡಿದ್ದೀನಿ. ಯಾಕೆ ಇದ್ದಾರೆ ತೊಗೊಂಡು ಹೋಗೋಣ. ಮನೆಗೆ ಓಡ್ತಾ ಇದ್ದೀವಿ. ನಾವು ಅಮ್ಮನಿಗೆ ಅಲ್ಲಿ ದೋಸೆ ನೋಡ್ಬಿಟ್ಟು ಮಾಡೋದು ಕಲೀರಿ ಅಂತ ಹೇಳಿದ್ರು, ಕಲಿಯಲ್ಲ ಅಂತಾರೆ. ಆ ಥರ ಮಾಡೋದು ಕಲೀರಿ, ನಿಮ್ಗೊಂದು ಹೋಟ್ಲಿಗೆ ಕೊಟ್ಬಿಡ್ತೀನಿ. ಗೈಸ್ ನಮ್ಮ ಅಮ್ಮಂಗೊಂದು ಮುಂದೆ ಒಂದು ಹೋಟ್ಲಿಗೆ ಕೊಡೋಣ ಅಲ್ವಾ? ಬೇಡ ಹೇಗೆ? ನಿಮ್ಮ ಮಾಡೋ ಅಡುಗೆ ತಿಂದ್ರೆ ಎಲ್ಲರೂ ಸತ್ತೋಗ್ಬಿಡ್ತಾರೆ. ಬನ್ನಿ ಗೈಸ್ ಇವಾಗ ಮನೆ ಹತ್ರ ಬಂದ್ರಿ, ಮನೆಗೆ ಹೋಗೋಣ. ಇವಾಗ ದೋಸೆ ತೊಗೊಂಬಂದ್ರಲ್ಲ, ಅದನ್ನು ಟೇಸ್ಟ್ ಮಾಡೋಣ ಬಂದ್ರಿ ಅಂತ ಅವ್ರಿಗೆ ಹೇಳ್ತೀವಿ. ಅವ್ರಲ್ಲಿ ಪಾಪ ಬರೋಕ್ಕಾಗುತ್ತೆ. ತಿನ್ರಿ ಅಮ್ಮ. ಗೈಸ್ ಇಲ್ಲಿ ಅದನ್ನ ಇಲ್ಲಿ ಅಲ್ಲೇ ತಿನ್ಬೇಕು ಮಮ್ಮಿ, ನೋಡ್ರಿ ಇದನ್ನ ಇಲ್ಲಿ ತಿಂದರೆ ವೇಸ್ಟು, ಚೆನ್ನಾಗಿರೋಲ್ಲ ಇಲ್ಲಿ. ಸಂಬಳ ಆಗಲಿ ಹೋಗೋಣ. ನೋಡ್ರಿ ಫುಲ್ಲು ಒಂಥರ ತೆಳ್ಳಗಾಗೋಯ್ತು ದೋಸೆ. ಗೈಸ್ ಫಸ್ಟ್ ಹಿಂಗೆ ನುಳ್ಸಿ ಹಿಂಗೆ ಇಟ್ಬಿಡ್ಬೇಕು, ಆಮೇಲೆ ತಿನ್ನಬೇಕು. ಇದು ಹೆಂಗೆ ತಿನ್ನೋದು? ಓಕೆ ಗೈಸ್ 90 ರೂಪಾಯಿ ದೋಸೆ ಇದು. ಪರವಾಗಿಲ್ಲ, ಚೆನ್ನಾಗೈತೆ ಒಂದು ರೇಂಜ್ಗೆ. ಚೆನ್ನಾಗಿರೋದಕ್ಕೆ ಅಷ್ಟು ಜನ ತುಂಬಿರೋದಲ್ಲಿ ಚೆನ್ನಾಗೈತೆ. ನಮ್ಮಮ್ಮ ಕೆಟ್ಟ ಬಂದು ಮಾತಾಡ್ತಾರೆ, ಕಟ್ಟಿವೆಲ್ಲ. ತಿನ್ರಿ ನೀವೊಂದು ಸ್ವಲ್ಪ. ಬಿಡಪ್ಪ. ದುಡ್ಡಿರೋರು ಮಾತಾಡ್ತೀನಿ, ಅದು ನಿಮ್ಮಂತ ಬಡವ್ರಲ್ಲ. ನಾವು ಮಿಡ್ಲ್ ಕ್ಲಾಸ್ ಇರ್ತೀವಿ. ಈ ಥರ ಪುಂಗು ಅಂದರೆ ಇದೇನಂತಾರೆ ಹೇಳ್ರಿ, ಕೆರ್ಕೊಳ್ರಿ. ಸತೀಶ್
ಸತೀಶ್ ನಮ್ಮಮ್ಮ ಕಣ್ಕ ಮಕ್ಕಳಕ್ ಹೋಗಿ ಇಲ್ಲ ಕಣ್ರಿ ತೋರಿಸಿ ಮುಚ್ಚ ಕಣ್ ತೋರಿಸ್ರಿ ಒಂದು ನಿಮಿಷ ಹಾಂ ಇಲ್ಲ ನೋಡು ಕಣ್ ತೋರಿಸ್ರಿ ಕಣ್ಣು ಒಳಗಡೆ ಹಾಕಿರೋದು ಇಲ್ಲಿಗೆಲ್ಲ ಮೆತ್ಕೊಂಡ್ಬಿಟ್ಟಿರಿ ನನ್ನ ಬಟ್ಟೆ ಇಲ್ಲ ಇಲ್ಲಿ ಗೈಸ್ ನಾನು ಇವಾಗ ಕೆಲಾಕ್ಸ್ ಮ್ಯೂಸ್ಲೈ ತಿಂತಾ ಇದ್ದೀನಿ ನಮ್ಮಮ್ಮ ಹಾಕೊಟ್ರು ಅವರು ತಿಂದರು ನಾನು ತಿಂದೆ ಹಾಂ ಹಾಸ್ಬೇಕಾ ಸೊ ಹಾಸ್ತೀನಿ ಅಮ್ಮ ಬನ್ನಿರಿ ಇಲ್ಲಿ ಬೇಗ ಬೇಗ ಬನ್ನಿರಿ ಬೇಗ ಹೊಡ್ ಬನ್ನಿರಿ ಬೇಗ ಬೇಗ ಬನ್ನಿರಿ ಅರ್ಜೆಂಟ್ ಏನೋ ಇದೆ ಇಲ್ಲಿ ಅರ್ಜೆಂಟ್ ಬೇಗ ಬನ್ನಿರಿ ಅಮ್ಮ ಬೇಗ ಬನ್ನಿರಿ ಇಲ್ಲಿ ಈ ಬ್ಲಾಗ್ನ ಇವತ್ತು ನೀವೇ ಎಂಡ್ ಮಾಡಿಬಿಡ್ರಿ ಏನು ನೋಡ್ರಿ ಏನು ಅಂತಾರೆ ಬೇಗ ಹೇಳಿ ಬೇಗ ಗೈಸ್ ಇಲ್ಲಿಂದ ಅಯ್ಯೋ ಹೋಗೋ ನಂಗೆ ಬರಲ್ಲ ಸೊ ಗೈಸ್ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಅನ್ಕೊಂತೀನಿ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಸಿಗ್ತೀನಿ ನೀವು ಜೊತೆ ಅಲ್ಲಿವರು ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಯಾರನ್ನ ಸ್ಮೋಕಿಂಗ್ ಮತ್ತು ಡ್ರಿಂಕ್ಸ್ ಮಾಡ್ತಿದ್ರೆ ಎಲ್ಲರೂ ಬಿಟ್ಬಿಡಿ ಯಾರೂ ಅದನ್ನು ಮಾಡಬೇಡಿ ಬ್ಯಾಡ್ ಹ್ಯಾಬಿಟ್ ಅದು ಶೀ